ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ಉಗ್ರಂ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಶಿವ ಒಬ್ಬ ಸ್ಟ್ರಿಕ್ಟ್ ಹಾಗೂ ಹಾನೆಸ್ಟ್ ಪೊಲೀಸ್ ಆಫೀಸರ್. ಈತ ಸಿಟಿಯಲ್ಲಿ ನಡೀತಿರುವ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರ ನಿಗೂಢವಾದ ಮಿಸ್ಸಿಂಗ್ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ರಾತ್ರಿ ತನ್ನ ಹೆಂಡತಿ ಹಾಗೂ ಮಗಳ ಜೊತೆ ರಾತ್ರಿ ಹೊತ್ತು ಕಾರ್ನಲ್ಲಿ ಹೋಗ್ತಿರುವಾಗ ಇವರ ಕಾರಿಗೆ ಆಕ್ಸಿಡೆಂಟ್ ಆಗುತ್ತೆ. ಶಿವಾಗೆ ವಾಪಸ್ ಎಚ್ಚರವಾದಾಗ ನೋಡಿದ್ರೆ ಶಾಕಿಂಗ್ಲಿ ಇವನ ಹೆಂಡತಿ ಹಾಗೂ ಮಗಳು ತುಂಬಾನೇ ನಿಗೂಢವಾಗಿ ಮಿಸ್ಸಿಂಗ್ ಆಗಿರ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಶಿವನ ಹೆಂಡತಿ ಹಾಗೂ ಮಗಳಿಗೆ ಏನಾಯ್ತು, ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರು ನಿಗೂಢವಾಗಿ ಮಿಸ್ಸಿಂಗ್ ಆಗ್ತಿರೋದು ಯಾಕೆ, ಚಿತ್ರದ ಹೀರೋ ಶಿವ ಈ ಎಲ್ಲ ಕೇಸ್ಗಳನ್ನ ಸಾಲ್ವ್ ಮಾಡೋಣ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ರಾತ್ರಿ ಹೊತ್ತು ಚಿತ್ರದ ಹೀರೋ ಶಿವ ತುಂಬಾನೇ ಟೆನ್ಷನ್ ಆಗಿ ತನ್ನ ಹೆಂಡತಿ ಹಾಗೂ ಮಗಳ ಜೊತೆ ಕಾರ್ನಲ್ಲಿ ಹೋಗ್ತಿರೋದನ್ನ ನೋಡ್ತೀವಿ. ಶಿವನ ತಲೆಯಿಂದ ಸೋರ್ತಿದ್ದ ರಕ್ತ ಅವನ ಕಣ್ಣಿನ ಒಳಗಡೆ ಹೋಗ್ತಿದ್ದ ಹಾಗೆ ಬ್ಯಾಲೆನ್ಸ್ ಮಿಸ್ ಆಗಿ ಕಾರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಇವನ ತಲೆಗೆ ತುಂಬಾನೇ ಪೆಟ್ಟಾಗಿ ಕಾರ್ನಿಂದ ಹೊರಗಡೆ ಬೀಳ್ತಾನೆ ಹಾಗೂ ಇವನ ಹೆಂಡತಿ ಮಗಳು ಜೋರಾಗಿ ಕಿರುಚಿಕೊಳ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಶಿವಗೆ ವಾಪಸ್ ಎಚ್ಚರವಾದಾಗ ಇವನ ಹೆಂಡತಿ ಮಗಳಿಗೆ ತುಂಬಾನೇ ಗಾಯ ಆಗಿ ಒದ್ದಾಡ್ತಿರ್ತಾರೆ. ಶಿವ ತಕ್ಷಣವೇ ಅವರಿಬ್ಬರನ್ನ ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾನೆ. ಇವನ ತಲೆಗೂ ಕೂಡ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಹೊರಗಡೆ ಚೇರ್ನ ಮೇಲೆ ಮಲಗಿಕೊಳ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಸ್ನೇಹಿತರೆ, ಅಂದ ಹಾಗೆ ಶಿವನ ಹೆಂಡತಿ ಹೆಸರು ಅಪರ್ಣ ಹಾಗೂ ಮಗಳ ಹೆಸರು ಲಕ್ಕಿ ಅಂತ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರಿಸೆಪ್ಷನ್ ಬಳಿ ಹೋಗಿ ತನ್ನ ಹೆಂಡತಿ ಹಾಗೂ ಮಗಳು ಹೇಗಿದ್ದಾರೆ ಅಂತ ವಿಚಾರಿಸ್ತಾನೆ. ಇವನ ಹೆಂಡತಿ ಹಾಗೂ ಮಗಳ ಹೆಸರನ್ನ ಕೇಳಿದ ರಿಸೆಪ್ಷನಿಸ್ಟ್ ರಿವೀಲ್ ಮಾಡುವ ಟ್ವಿಸ್ಟ್ ಏನ್ ಗೊತ್ತಾ, ಸರ್ ಆ ಹೆಸರಿನ ಯಾವ ಪೇಷಂಟ್ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಲ್ಲ ಅಂತ ಹೇಳಿಬಿಡುತ್ತಾರೆ. ಈಗ ಒಂದೇ ಸರಿ ಶಾಕ್ ಆದ ಶಿವ, ಮೇಡಮ್ ಏನ್ ಹೇಳ್ತಿದ್ದೀರಾ, ಆಕ್ಸಿಡೆಂಟ್ ಆಗಿದ್ದ ನನ್ನ ಹೆಂಡತಿ ಹಾಗೂ ಮಗಳನ್ನ ನಾನೇ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿದ್ದೀನಿ. ಈಗ ರಿಸೆಪ್ಷನಿಸ್ಟ್ ಮತ್ತೊಮ್ಮೆ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡಿ, ಸರ್ ನಿಮ್ಮ ಹೆಂಡತಿ ಹಾಗೂ ಮಗಳು ಈ ಆಸ್ಪತ್ರೆಗೆ ಅಡ್ಮಿಟ್ ಆಗಿಲ್ಲ ಅಂತ ಕನ್ಫರ್ಮ್ ಮಾಡ್ತಾಳೆ. ಈಗ ಮತ್ತಷ್ಟು ಶಾಕ್ ಆದ ಶಿವ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ವಿಚಾರಿಸಿದಾಗ ಡಾಕ್ಟರ್ ಕೂಡ, ಸರ್ ನೀವು ಹೇಳ್ತಿರುವ ಹೆಸರಿನ ಯಾವ ಪೇಷಂಟ್ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಲ್ಲ, ಜೊತೆಗೆ ನಾವು ನಿಮ್ಮನ್ನ ಇದೇ ಮೊದಲ ಬಾರಿಗೆ ನೋಡ್ತಿರೋದು ಅಂತ ಹೇಳಿಬಿಡ್ತಾನೆ. ಈಗ ಶಿವಾಗೆ ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ, ಇವರೆಲ್ಲ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತಾನೆ ಅರ್ಥ ಆಗೋದಿಲ್ಲ. ಹೀಗೆ ಸ್ಟಾಫ್ ಗಳ ಜೊತೆ ಜೋರಾಗಿ ಕೂಗಾಡ್ತಿರುವಾಗ ಶಿವಾಗೆ ಇದ್ದಕ್ಕಿದ್ದ ಹಾಗೆ ಪ್ಯಾನಿಕ್ ಅಟ್ಯಾಕ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾನೆ. ತಕ್ಷಣ ಅಲ್ಲೇ ಇದ್ದ ಡಾಕ್ಟರ್ಗಳು ಶಿವಾಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಆಗಿ ಅವನ ತಲೆಗೆ ಪೆಟ್ಟಾಗಿದ್ದ ಕಾರಣ ಡೈಮೆನ್ಷಿಯಾ ಕಾಯಿಲೆ ಶುರುವಾಗಿದೆ ಅಂತ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಅಷ್ಟಕ್ಕೂ ಶಿವನ ಲೈಫ್ ನಲ್ಲಿ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಶಿವ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿದ್ದು ತುಂಬಾನೇ ಸ್ಟ್ರಿಕ್ಟ್ ಹಾಗೂ ಹಾನೆಸ್ಟ್ ಆಫೀಸರ್ ಆಗಿರ್ತಾನೆ. ಈತ ತನ್ನ ಲಿಮಿಟ್ಸ್ ನಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳು ಅಥವಾ ಕ್ರೈಮ್ ಗಳು ನಡೆಯೋದಕ್ಕೆ ಬಿಡ್ತಿರೋದಿಲ್ಲ. ಇನ್ನು ಶಿವ ಅಪರ್ಣ ಎಂಬ ಹುಡುಗಿಯನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ತನ್ನ ಮಗಳು ಸಬ್ ಇನ್ಸ್ಪೆಕ್ಟರ್ ಶಿವನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಪರ್ಣಳ ತಂದೆ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ. ಯಾಕಂದ್ರೆ ಅಪರ್ಣಳ ತಂದೆ ಮಾಡ್ತಿದ್ದ ಒಂದು ಇಲ್ಲಿಗಲ್ ಬಿಸ್ನೆಸ್ ಅನ್ನ ಶಿವ ಕ್ಲೋಸ್ ಮಾಡಿಸಿರ್ತಾನೆ. ಸೊ ಶಿವ ಮೇಲಿನ ಸಿಡಿಗೆ ತನ್ನ ಮಗಳಿಗೆ ಫೋರ್ಸ್ ಮಾಡಿ ಮತ್ತೊಬ್ಬ ಹುಡುಗನ ಜೊತೆ ಮದುವೆಯನ್ನ ಕೂಡ ಫಿಕ್ಸ್ ಮಾಡಿಸ್ತಾನೆ. ಆದ್ರೆ ಈ ವಿಷಯ ಶಿವಗೆ ಗೊತ್ತಾಗ್ತಿದ್ದ ಹಾಗೆ ಸೀದಾ ಮದುವೆಯ ಮಂಟಪಕ್ಕೆ ಬಂದು ಅಪರ್ಣಳನ್ನ ಕರೆದುಕೊಂಡು ಹೋಗ್ತಾನೆ. ಈಗ ಶಾಕ್ ಆದ ಅಪರ್ಣಳ ತಂದೆ ಹಾಗೂ ಅವನ ಕಡೆಯ ರೌಡಿಗಳು ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಪರ್ಣ ಎಲ್ಲರ ಮುಂದೆ ತನ್ನ ತಂದೆಗೆ ಬೈದು ಶಿವ ಜೊತೆ ಹೊರಟು ಹೋಗ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ತಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವ ಶಿವ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ವಿಕ್ರಮ್ ಎಂಬ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸ್ನೇಹಿತರೆ, ಸಬ್ ಇನ್ಸ್ಪೆಕ್ಟರ್ ಆಗಿರುವ ವಿಕ್ರಮ್ ಶಿವಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿರುತ್ತಾನೆ. ವಿಕ್ರಮ್ ತಕ್ಷಣವೇ ಆಸ್ಪತ್ರೆಗೆ ಹೋಗಿ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ, ಸ್ನೇಹಿತರೆ ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾದ ನಂತರ ಶಿವ ತನ್ನೊಬ್ಬನೇ ಆಸ್ಪತ್ರೆಗೆ ಬಂದಿರ್ತಾನೆ. ಅಂದ್ರೆ ತನ್ನ ಹೆಂಡತಿ ಹಾಗೂ ಮಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿದ್ದೀನಿ ಅನ್ನೋದು ಶಿವನ ಇಮ್ಯಾಜಿನೇಷನ್ ಆಗಿರುತ್ತೆ. ಈಗ ಡಾಕ್ಟರ್ ಹೇಳೋದೇನೆಂದ್ರೆ, ಸರ್ ನಿನ್ನೆ ರಾತ್ರಿ ಅವರಿಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾದ ನಂತರ ಡಿಮೆನ್ಷಿಯಾ ಕಾಯಿಲೆ ಶುರುವಾಗಿದೆ. ಸೊ ಆ ಕಾಯಿಲೆಯಿಂದ ಅವರಿಗೆ ಹೆಲುಸಿನೇಷನ್ ಶುರುವಾಗಿ ತನ್ನ ಹೆಂಡತಿ ಹಾಗೂ ಮಗಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ ಅಂತ ಅಂದುಕೊಳ್ತಿದ್ದಾರೆ. ಈ ಕಡೆ ಈ ವಿಷಯ ಅಪರ್ಣಳ ತಂದೆ ತಾಯಿಗೆ ಗೊತ್ತಾಗ್ತಿದ್ದ ಹಾಗೆ ಆಸ್ಪತ್ರೆಗೆ ಓಡಿ ಬರ್ತಾರೆ. ಮೊದಲೇ ನಾಗೇಶ್ವರ್ಗೆ ತನ್ನ ಮಗಳು ಅಪರ್ಣ ತನಗೆ ಇಷ್ಟವಿಲ್ಲದ ಶಿವ ಜೊತೆ ಮದುವೆ ಆಗಿದ್ಲು ಅಂತ ಸಿಟ್ಟಿರುತ್ತೆ. ಅದೇ ಸಿಟ್ಟಲ್ಲಿ ವಿಕ್ರಮ್ಗೆ ನನ್ನ ಮಗಳು ಆ ಶಿವ ಜೊತೆ ಮದುವೆ
ಮದುವೆ ಆದಾಗಿನಿಂದ ಒಂದು ದಿನ ಕೂಡ ಖುಷಿಯಾಗಿರ್ಲಿಲ್ಲ. ಮೊನ್ನೆ ತಾನೇ ಕಾಲ್ ಮಾಡಿ ನಮ್ಮ ಮನೆಗೆ ಬಂದು ಬಿಡ್ತೀನಿ ಅಂತ ಅಳ್ತಿದ್ಲು. ಆ ಶಿವ ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಕೂಗಾಡುತ್ತಾನೆ. ಈಗ ವಿಕ್ರಮ್ಗೂ ಕೂಡ ಶಾಕ್ ಆಗಿ ತಕ್ಷಣವೇ ಶಿವನ ಕಾರ್ ಬಳಿ ಬಂದು ಅವನ ಕಾರನ್ನ ಚೆಕ್ ಮಾಡ್ತಾನೆ. ಆಗ ಕಾರ್ ನಲ್ಲಿದ್ದ ಶಿವನ ಗನ್ನ ಒಳಗಡೆ 4 ಬುಲೆಟ್ಗಳು ಖಾಲಿಯಾಗಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಈಗ ವಿಕ್ರಮ್ಗೆ ಅರ್ಥ ಆಗುತ್ತೆ ಶಿವ ಯಾರಿಗೋ ಶೂಟ್ ಮಾಡಿದ್ದಾನೆ ಅಂತ. ಹಾಗೂ ಇಲ್ಲಿಗೆ ಸೀನ್ ಕಟ್ ಆಗಿ ಕಥೆಯಲ್ಲಿ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಶಿವ ಹಾಗೂ ಅಪರ್ಣ ಮದುವೆ ಆದ ನಂತರ ಅವರಿಗೆ ಲಕ್ಕಿ ಎಂಬ ಹೆಣ್ಣು ಮಗು ಜನಿಸಿರುತ್ತಾಳೆ. ಆದ್ರೆ ಶಿವ ನೋಡಿದ್ರೆ ಯಾವಾಗ ನೋಡಿದ್ರು ಕೆಲಸ, ಇನ್ವೆಸ್ಟಿಗೇಷನ್ ಅಂತ ಅಪರ್ಣಗೆ ಸರಿಯಾಗಿ ಟೈಮ್ ಕೊಡ್ತಿರೋದಿಲ್ಲ. ದಿನಗಳು ಕಳೆದ ಹಾಗೆ ಇದೇ ವಿಷಯಕ್ಕೆ ಅಪರ್ಣ ಹಾಗೂ ಶಿವ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಇಬ್ಬರು ವಯಸ್ಸಾಗಿದ್ದ ಗಂಡ ಹೆಂಡತಿ ಅಳುತ್ತಾ ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತಾರೆ. ಶಿವ ಏನಾಯ್ತು ಅಂತ ವಿಚಾರಿಸಿದಾಗ, ಸರ್, ನಮ್ಮ ಮಗಳು ಟ್ಯೂಷನ್ಗೆ ಅಂತ ಹೋದಳು, ಮನೆಗೆ ವಾಪಸ್ಸೇ ಬಂದಿಲ್ಲ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ತಕ್ಷಣವೇ ಶಿವ ಹಾಗೂ ಅವನ ಟೀಮ್ ಆ ಹುಡುಗಿ ಟ್ಯೂಷನ್ಗೆ ಹೋಗ್ತಿದ್ದ ಜಾಗಕ್ಕೆ ಹೋಗಿ ವಿಚಾರಿಸ್ತಾರೆ. ಆದ್ರೆ ಅಲ್ಲಿ ನೋಡಿದ್ರೆ ಮಿಸ್ಸಿಂಗ್ ಆದ ದಿನ ಆ ಹುಡುಗಿ ಟ್ಯೂಷನ್ಗೆನೆ ಬಂದಿರ್ಲಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಹೀಗೆ ಈ ಕೇಸ್ನ ಬಗ್ಗೆನೆ ಎನ್ಕ್ವೈರಿ ಮಾಡ್ತಿರುವಾಗ ಒಬ್ಬಳು ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ಲು ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ನಿಂದ ಇನ್ಫಾರ್ಮೇಶನ್ ಬರುತ್ತೆ. ಮೋಸ್ಟ್ಲಿ ಆಸ್ಪತ್ರೆಯಲ್ಲಿರುವ ಆ ಹುಡುಗಿ ತಾವು ಹುಡುಕ್ತಿರುವ ಆ ಮಿಸ್ಸಿಂಗ್ ಆಗಿರುವ ಹುಡುಗಿನೇ ಇರಬೇಕು ಅಂತ ತಕ್ಷಣವೇ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಹೋಗಿ ನೋಡಿದಾಗ ಆ ಹುಡುಗಿ ಬೇರೆಯವಳಾಗಿರ್ತಾಳೆ. ಏನಾಯ್ತು, ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಶಿವ ವಿಚಾರಿಸ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಈ ಹುಡುಗಿ ಓದ್ತಿರುವ ಸ್ಕೂಲ್ ಬಳಿ ಒಂದಷ್ಟು ಜನ ಹುಡುಗರು ಈಕೆಗೆ ರ್ಯಾಗ್ ಮಾಡ್ತಾ ಯಾವಾಗಲೂ ತೊಂದರೆ ಕೊಡ್ತಿರ್ತಾರೆ. ಈಗ ಶಿವ ತುಂಬಾನೇ ಕೋಪಗೊಂಡು ಆ ಹುಡುಗಿಯನ್ನ ಕರೆದುಕೊಂಡು ಹೋಗಿ ಆಕೆಗೆ ತೊಂದರೆ ಕೊಡ್ತಿದ್ದ ಆ ಹುಡುಗರಿಗೆ ಸರಿಯಾಗಿ ಹೊಡೆದು ಅರೆಸ್ಟ್ ಮಾಡ್ತಾನೆ. ಆ ಹುಡುಗರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗ ಅವರಿಗೆ 14 ದಿನಗಳ ಜೈಲು ಶಿಕ್ಷೆಯನ್ನ ಕೊಡಲಾಗುತ್ತೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ 14 ದಿನಗಳ ನಂತರ ಶಿವನ ಬರ್ತ್ಡೇ ಇರುತ್ತೆ. ಅಪರ್ಣ ಶಿವಗೆ ಈ ದಿನ ರಾತ್ರಿ ಮನೆಗೆ ಬೇಗ ಬನ್ನಿ, ಎಲ್ಲ ಸೇರ್ಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿರ್ತಾಳೆ. ಸಾಯಂಕಾಲ ಅಪರ್ಣ ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿ ತನ್ನ ಗಂಡ ಶಿವಗಾಗಿ ಕಾಯ್ತಿರ್ತಾಳೆ. ಆದ್ರೆ ಆತ ಮಾತ್ರ ಇನ್ನು ಕೂಡ ಬಂದೇ ಇರೋದಿಲ್ಲ. ಅಷ್ಟರಲ್ಲೇ ಶಿವ 14 ದಿನಗಳ ಹಿಂದೆ ಒಂದಷ್ಟು ಜನ ಹುಡುಗರಿಗೆ ಸರಿಯಾಗಿ ಹೊಡೆದು ಜೈಲಿಗೆ ಕಳುಹಿಸಿದ್ದ ಅಲ್ವಾ. ಆ ಹುಡುಗರು ಜೈಲಿನಿಂದ ಬಿಡುಗಡೆಯಾಗಿ ಶಿವನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ಇವರ ಮನೆಗೆ ಬರ್ತಾರೆ. ಶಿವ ಮನೆಯಲ್ಲಿ ಇಲ್ಲದಿರೋದನ್ನ ನೋಡಿ ಅಪರ್ಣಳಿಗೆ ಹರಾಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೆದರಿಕೊಂಡ ಅಪರ್ಣ ತಕ್ಷಣವೇ ತನ್ನ ಗಂಡನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಆತ ನೋಡಿದ್ರೆ ಮೀಟಿಂಗ್ ನಲ್ಲಿದ್ದ ಕಾರಣ ಫೋನ್ ಅನ್ನೇ ಪಿಕ್ ಮಾಡೋದಿಲ್ಲ. ಈ ಕಡೆ ಆ ಹುಡುಗರು ಅಪರ್ಣಗೆ ಹೆದರಿಸಿ ಇನ್ನೊಂದು ಸಾರಿ ನಿನ್ನ ಗಂಡ ನಮ್ಮ ತಂಟೆಗೆ ಬಂದ್ರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಅಂತ ಥ್ರೆಟನ್ ಮಾಡಿ ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಬೇಗ ಮನೆಗೆ ಬಾ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಶಿವ ಕೆಲಸ ಮುಗಿಸ್ಕೊಂಡು ತಡರಾತ್ರಿ ಮನೆಗೆ ಬರುತ್ತಾನೆ. ಅಪರ್ಣ ಅಳುತ್ತಾ ಮನೆಯಲ್ಲಿ ನಡೆದದ್ದನ್ನೆಲ್ಲ ಹೇಳ್ತಾಳೆ. ಹಾಗೂ ಫೋನ್ ಯಾಕೆ ರಿಸೀವ್ ಮಾಡ್ಲಿಲ್ಲ ಅಂತ ಜೋರಾಗಿ ಜಗಳ ಮಾಡ್ತಾಳೆ. ಈಗ ಆ ಹುಡುಗರು ಮಾಡಿದ್ದನ್ನ ಕೇಳಿದ ಶಿವಗೆ ತುಂಬಾನೇ ಕೋಪ ಬಂದು ತನ್ನ ಗನ್ನನ್ನ ತೆಗೆದುಕೊಂಡು ಆ ಹುಡುಗರ ಜಾಗಕ್ಕೆ ಹೋಗ್ತಾನೆ. ಮನೆಗೆ ಬಂದಿದ್ದ 4 ಜನ ಹುಡುಗರಲ್ಲಿ 3 ಶೂಟ್ ಮಾಡ್ತಾನೆ. ಆದ್ರೆ ಆ ಮೇನ್ ಹುಡುಗ ಗಣಿ ತಪ್ಪಿಸಿಕೊಳ್ತಾನೆ. ನಂತರ ಶಿವ ಮನೆಗೆ ವಾಪಸ್ ಬರ್ತಿರುವಾಗ ಇವನ ಹೆಂಡತಿ ಹಾಗೂ ಮಗಳು ಮನೆ ಬಿಟ್ಟು ಹೋಗ್ತಿರೋದನ್ನ ನೋಡ್ತಾನೆ. ಯಾಕೆ ಅಂತ ತನ್ನ ಹೆಂಡತಿಯನ್ನ ವಿಚಾರಿಸಿದಾಗ, ನೀವು ಯಾವಾಗ ನೋಡಿದ್ರು ಕೇಸು ಇನ್ವೆಸ್ಟಿಗೇಷನ್ ಅಂತ ಹೊರಗಡೆನೆ ಇರ್ತೀರಾ. ಇಷ್ಟು ದಿನ ನಿಮ್ಮ ಜೊತೆ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಬೇಜಾರಿತ್ತು. ಆದ್ರೆ ಇವತ್ತು ಅರ್ಥ ಆಯ್ತು, ನೀವು ಮಾಡ್ತಿರುವ ಕೆಲಸದಿಂದಾಗಿ ನನ್ನ ಹಾಗೂ ನಮ್ಮ ಮಗಳ ಜೀವಕ್ಕೆ ಅಪಾಯ ಇದೆ ಅಂತ. ಇನ್ಮೇಲೆ ನಿಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಹಾಗೂ ನನ್ನ ಮಗಳು ನನ್ನ ತಂದೆಯ ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳಿಬಿಡ್ತಾಳೆ. ತನ್ನ ಹೆಂಡತಿಯ ಮಾತುಗಳನ್ನ ಕೇಳಿದ ಶಿವ ತುಂಬಾನೇ ಎಮೋಷನಲ್ ಆಗ್ತಾನೆ. ಕೊನೆಗೆ ಇಬ್ಬರು ಸ್ವಲ್ಪ ದಿನ ದೂರ ಇದ್ರೆ ಇಬ್ಬರ ಮಧ್ಯೆ ಇರುವ ಮನಸ್ತಾಪ ಕಮ್ಮಿ ಆಗ್ಬಹುದು ಅಂತ ಇವನೇ ಕಾರ್ನಲ್ಲಿ ಅವರಿಬ್ಬರನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಕರೆದುಕೊಂಡು ಹೋಗ್ತಿರ್ತಾನೆ. ಸ್ನೇಹಿತರೆ, ಹೀಗೆ ಮೂವರು ಕಾರ್ನಲ್ಲಿ ಹೋಗ್ತಿರುವಾಗ್ಲೇ ಆಕ್ಸಿಡೆಂಟ್ ಆಗಿ ಶಿವಗೆ ಪ್ರಜ್ಞೆ ತಪ್ಪಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ವಿಕ್ರಮ್ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಶಿವನ ಕಾರ್ ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೂ ಹೋಗಿ ಚೆಕ್ ಮಾಡಿರ್ತಾನೆ. ಆದ್ರೆ ಅಲ್ಲಿ ಯಾವುದೇ ಕ್ಲೂಗಳು ಸಿಕ್ಕಿರೋದಿಲ್ಲ. ಈಗ ವಿಕ್ರಮ್ ಹಾಗೂ ಬೇರೆ ಪೊಲೀಸರಿಗೆ ತಲೆ ಕೆಡುತ್ತೆ. ಅಷ್ಟಕ್ಕೂ ಶಿವನ ಹೆಂಡತಿ ಹಾಗೂ ಅವನ ಮಗಳು ಏನಾದ್ರು ಅಂತ. ಒಂದು ವೇಳೆ ಶಿವ ಅಟ್ಯಾಕ್ ಮಾಡಿದಾಗ ಬದುಕಿರುವ ಆ ಗಣಿ ಏನಾದ್ರೂ ಅವರನ್ನ ಕಿಡ್ನಾಪ್ ಮಾಡಿರಬಹುದಾ ಅಂತ ಆ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಆಸ್ಪತ್ರೆಯಲ್ಲಿರುವ ಶಿವಗೆ ಎಚ್ಚರವಾಗಿ ತಕ್ಷಣವೇ ತಮ್ಮ ಕಾರಿಗೆ ಆಕ್ಸಿಡೆಂಟ್ ಆದ ಜಾಗಕ್ಕೆ ಓಡಿ ಬರ್ತಾನೆ. ಈ ಕಡೆ ಅಗಣಿ ಕೂಡ ಹೇಗಾದ್ರೂ ಮಾಡಿ ಶಿವನ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಅವನನ್ನ ಫಾಲೋ ಮಾಡ್ತಾ ಆ ಜಾಗಕ್ಕೆ ಬರ್ತಾನೆ. ಗಣಿ ಶಿವನ
ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಈ ಬಾರಿ ಶಿವ ಗಣಿಗೆ ಸರಿಯಾಗಿ ಹೊಡೆದು ಸಾಯಿಸಿ ಬಿಡುತ್ತಾನೆ. ಈಗ ಶಿವ ಆ ಗಣಿಯನ್ನ ಕೊಲೆ ಮಾಡ್ದ ಅಂತ ಗೊತ್ತಾಗ್ತಿದ್ದ ಹಾಗೆ ವಿಕ್ರಮ್ ಹಾಗೂ ಅವನ ಟೀಮ್ನವರು ಶಿವನನ್ನ ಕಸ್ಟಡಿಗೆ ತೆಗೆದುಕೊಂಡು ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ. ಈಗ ಶಿವ ಮೇಲೆ ಗಣಿ ಜೊತೆ ಅವನ ಇನ್ನು 3 ಫ್ರೆಂಡ್ಸ್ ಗಳನ್ನ ಕೊಲೆ ಮಾಡಿದ ಕೇಸ್ಗಳು ಫೈಲ್ ಆಗುತ್ತೆ. ಕೋರ್ಟ್ ನಲ್ಲಿ ಹಿಯರಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಆದ್ರೆ ವಾದ ನಡೀತಿರುವಾಗ ಶಿವ ಒಬ್ಬ ಮೆಂಟಲ್ ಪೇಷಂಟ್ ಅಂತ ಪ್ರೂವ್ ಆಗುತ್ತೆ. ಈಗ ಶಿವ ಒಬ್ಬ ಮೆಂಟಲ್ ಪೇಷಂಟ್ ಅಂತ ಪ್ರೂವ್ ಆಗಿದ್ದ ಕಾರಣ ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯವಿರೋದಿಲ್ಲ. ಸೊ ಶಿವ ಸರಿಯಾಗೋವರೆಗೂ ಅವನಿಗೆ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಅರೇಂಜ್ ಮಾಡಿಸ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಆಫೀಸರ್ ವಿಕ್ರಮ್ಗೆ ಗೊತ್ತಾಗುತ್ತೆ ಕೊಲೆಯಾದ ಆ ಗಣಿ ಶಿವನ ಹೆಂಡತಿ ಹಾಗೂ ಮಗಳನ್ನ ಕಿಡ್ನಾಪ್ ಮಾಡಿರ್ಲಿಲ್ಲ ಅಂತ. ಈ ಕಡೆ ಶಿವ ಯೋಚನೆ ಮಾಡಿದಾಗ ಸಿಟಿಯಲ್ಲಿ ಕಳೆದ 1 ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರು ಹಾಗೂ ಮಹಿಳೆಯರು ನಿಗೂಢವಾಗಿ ಮಿಸ್ಸಿಂಗ್ ಆಗ್ತಿರುವ ಕೇಸ್ಗಳು ನೆನಪಾಗುತ್ತವೆ. ತಕ್ಷಣ ತನ್ನ ಫ್ರೆಂಡ್ ವಿಕ್ರಮ್ನ ಸಹಾಯದಿಂದ ಆ ಎಲ್ಲ ಕೇಸ್ಗಳ ಫೈಲ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ತಾನೆ. ಆದ್ರೆ ಶಿವಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾಗಿದ್ದ ಕಾರಣ ಈತ ಟೆನ್ಷನ್ ಮಾಡಿಕೊಳ್ತಿದ್ದ ಹಾಗೆ ಕಿವಿಯಲ್ಲಿ ರಕ್ತ ಬಂದು ಪ್ರಜ್ಞೆ ತಪ್ತಾನೆ. ಈಗ ಶಿವನನ್ನ ಚೆಕಪ್ ಮಾಡಿದ ನಂತರ ಡಾಕ್ಟರ್ ಹೇಳೋದೇನು ಅಂದ್ರೆ, ಶಿವ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡಿಕೊಳ್ಳೋ ಹಾಗಿಲ್ಲ. ನೀವು ಇದೇ ರೀತಿ ಇನ್ವೆಸ್ಟಿಗೇಷನ್ ಅಂತ ಟೆನ್ಷನ್ ಮಾಡಿಕೊಳ್ತಿದ್ರೆ ನಿಮ್ಮ ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗಿ ನಿಮ್ಮ ಪ್ರಾಣಕ್ಕೇನೆ ಅಪಾಯ ಇದೆ ಅಂತ ವಾರ್ನ್ ಮಾಡ್ತಾರೆ. ಆದ್ರೆ ಶಿವ ಮಾತ್ರ ಇಲ್ಲ, ನನ್ನ ಹೆಂಡತಿ ಹಾಗೂ ಮಗಳ ಮಿಸ್ಸಿಂಗ್ ಕೇಸ್ ನ ಹಿಂದೆ ಬೇರೆ ಏನೋ ಮಿಸ್ಟರಿ ಇದೆ. ಸಿಟಿಯಲ್ಲಿ ಸೇಮ್ ಇದೇ ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ಹುಡುಗಿಯರು ಹಾಗೂ ಮಹಿಳೆಯರು ಕೂಡ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಈ ಮಿಸ್ಸಿಂಗ್ ಕೇಸ್ ಗಳ ಹಿಂದೆ ಇರುವ ಮಿಸ್ಟರಿಯನ್ನ ಸಾಲ್ವ್ ಮಾಡಲೇಬೇಕು ಅಂತ ವಿಕ್ರಮ್ನ ಸಹಾಯದಿಂದ ಮತ್ತಷ್ಟು ಇನ್ವೆಸ್ಟಿಗೇಷನ್ ಅನ್ನ ಸ್ಟ್ರಾಂಗ್ ಮಾಡ್ತಾನೆ. ಈಗ ತಕ್ಷಣವೇ ಮತ್ತೊಮ್ಮೆ ವಿಕ್ರಮ್ನ ಜೊತೆ ಆ ದಿನ ರಾತ್ರಿ ತಮ್ಮ ಕಾರಿಗೆ ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಬಂದು ಚೆಕ್ ಮಾಡಿದಾಗ ಒಡೆದಿರುವ ಬಳೆಯ ಪೀಸ್ಗಳು ಸಿಗುತ್ತವೆ. ಆ ಬಳೆಗಳ ಪೀಸ್ಗಳನ್ನ ಚೆಕ್ ಮಾಡಿದಾಗ ಶಿವಗೆ ಕನ್ಫರ್ಮ್ ಆಗುತ್ತೆ ಆ ಒಡೆದಿರುವ ಬಳೆಗಳ ಪೀಸ್ಗಳು ತನ್ನ ಹೆಂಡತಿಯದ್ದೇ ಅಂತ. ಜೊತೆಗೆ ಅಲ್ಲೇ ಒಂದು ಮುರಿದು ಬಿದ್ದಿರುವ ಮನುಷ್ಯನ ಹಲ್ಲು ಕೂಡ ಸಿಗುತ್ತೆ. ತಕ್ಷಣವೇ ವಿಕ್ರಮ್ ಹಾಗೂ ಶಿವ ಆ ಹಲ್ಲನ್ನ ಚೆಕ್ ಮಾಡಿಸಿದಾಗ ಕನ್ಫರ್ಮ್ ಆಗುತ್ತೆ ಅದೊಂದು ಗಂಡಸಿನ ಹಲ್ಲು ಅಂತ. ಹಾಗಾದ್ರೆ ಖಂಡಿತ ಆ ದಿನ ರಾತ್ರಿ ತಮ್ಮ ಕಾರಿಗೆ ಆಕ್ಸಿಡೆಂಟ್ ಆದ ನಂತರ ಅಲ್ಲಿಗೆ ಬಂದ ಯಾರೋ ತನ್ನ ಹೆಂಡತಿ ಹಾಗೂ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ಏರಿಯಾದಲ್ಲಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾರ ಅಂತ ಚೆಕ್ ಮಾಡ್ತಿದ್ದಾಗೆ ಒಂದಷ್ಟು ಜನ ಮಂಗಳಮುಖಿಯರು ಕಾಣಿಸಿಕೊಳ್ತಾರೆ. ಅವರ ನಡವಳಿಕೆಯನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಶಿವಗೆ ಕನ್ಫರ್ಮ್ ಆಗುತ್ತೆ ಅವರು ನಿಜವಾದ ಮಂಗಳಮುಖಿಯರೇ ಅಲ್ಲ ಅಂತ. ಸ್ನೇಹಿತರೆ, ಅವರೆಲ್ಲ ಗಂಡಸರಾಗಿದ್ದು ಹಣಕ್ಕಾಗಿ ಮಂಗಳಮುಖಿಯರ ರೀತಿ ವೇಷ ಹಾಕೊಂಡು ನಾಟಕ ಮಾಡ್ತಿರ್ತಾರೆ. ಈಗ ಶಿವ ಸೀಕ್ರೆಟ್ ಆಗಿ ಅವರನ್ನೇ ಫಾಲೋ ಮಾಡ್ತಾ ಹೋದಾಗ ಅವರಲ್ಲೊಬ್ಬನ ಹಲ್ಲು ಮುರಿದು ಬೇರೆ ಹಲ್ಲನ್ನ ಹಾಕಿಸಿಕೊಂಡಿರೋದು ಕಾಣಿಸುತ್ತೆ. ಈಗ ಶಿವಗೆ ಕನ್ಫರ್ಮ್ ಆಗುತ್ತೆ ತಮ್ಮ ಕಾರು ಆಕ್ಸಿಡೆಂಟ್ ಆದ ಜಾಗದಲ್ಲಿ ಸಿಕ್ಕ ಆ ಹಲ್ಲು ಇವನದ್ದೇ ಅಂತ. ಈಗ ಶಿವ ಅವನನ್ನ ಹಿಡಿಯೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಆ ವ್ಯಕ್ತಿ ಶಿವನನ್ನ ನೋಡ್ತಿದ್ದ ಹಾಗೇನೆ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ಅವನನ್ನ ಹಿಡಿಬೇಕು ಅನ್ನೋಷ್ಟರಲ್ಲೇ ಒಂದು ದೊಡ್ಡ ಲಾರಿ ಗುದ್ದೆ ಆಕ್ಸಿಡೆಂಟ್ ಆಗಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಈಗ ಶಿವಗೆ ಒಂದು ಪ್ಯಾಟರ್ನ್ ಅರ್ಥ ಆಗುತ್ತೆ, ಖಂಡಿತ ಆ ನಕಲಿ ಮಂಗಳಮುಖಿಯರೇ ಹುಡುಗಿಯರು ಹಾಗೂ ಮಹಿಳೆಯರನ್ನ ಕಿಡ್ನಾಪ್ ಮಾಡ್ತಿರ್ಬಹುದು ಅಂತ. ಈಗ ಆ ಕ್ರಿಮಿನಲ್ ಗಳನ್ನ ಟ್ರ್ಯಾಪ್ ಮಾಡೋದಕ್ಕೆ ಪೊಲೀಸರು ಹಾಗೂ ಶಿವ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಒಬ್ಬರು ಲೇಡಿ ಕಾನ್ಸ್ಟೇಬಲ್ ನನ್ನ ಸಿವಿಲ್ ಡ್ರೆಸ್ ನಲ್ಲಿ ತಡರಾತ್ರಿ ಬಸ್ ಸ್ಟಾಪ್ ನಲ್ಲಿ ಕೂರಿಸ್ತಾರೆ. ಇವರು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಅದೇ ರಸ್ತೆಯಲ್ಲಿ ಪಾಸ್ ಆಗ್ತಿದ್ದ ನಕಲಿ ಮಂಗಳಮುಖಿಯರು ಅಲ್ಲೇಡಿ ಕಾನ್ಸ್ಟೇಬಲ್ ಅಂತ ಗೊತ್ತಿಲ್ಲದೆ ಅವರನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ತಕ್ಷಣವೇ ಅವರನ್ನ ಚೇಸ್ ಮಾಡಿದ ಶಿವ ಹಾಗೂ ವಿಕ್ರಮ್ನ ಟೀಮ್ ನವರು ಅವರಿಗೆ ಸರಿಯಾಗಿ ಹೊಡೆದು ಅರೆಸ್ಟ್ ಮಾಡ್ಕೊಂಡು ಎಳೆದುಕೊಂಡು ಬರ್ತಾರೆ. ಈಗ ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಅವರೆಲ್ಲ ಹೇಳೋದೇನು ಅಂದ್ರೆ, ಸರ್ ಈ ರೀತಿ ಹುಡುಗಿಯರನ್ನ ಹಾಗೂ ಮಹಿಳೆಯರನ್ನ ಕಿಡ್ನಾಪ್ ಮಾಡಿದ್ರೆ ನಮಗೆ ಸಾಕಷ್ಟು ದುಡ್ಡು ಸಿಗುತ್ತೆ. ಸರ್ ನಮಗೆ ಕಾಲ್ ಮಾಡುವ ಒಬ್ಬ ವ್ಯಕ್ತಿ ಕಿಡ್ನಾಪ್ ಮಾಡಿರುವ ಹುಡುಗಿಯರನ್ನ ಹಾಗೂ ಮಹಿಳೆಯರನ್ನ ಯಾವ ಜಾಗಕ್ಕೆ ಕರೆದುಕೊಂಡು ಹೋಗಿ ಬಿಡಬೇಕು ಅಂತ ಹೇಳ್ತಾನೆ. ನಾವು ಕಿಡ್ನಾಪ್ ಮಾಡಿರೋರನ್ನ ಆ ಜಾಗಕ್ಕೆ ಕರೆದುಕೊಂಡು ಹೋಗಿ ಬಿಡ್ತೀವಿ. ಆಗ ಅನ್ನೋನ್ ಬ್ಯಾಂಕ್ ಅಕೌಂಟ್ ನಿಂದ ನಮಗೆ ಸಾಕಷ್ಟು ದುಡ್ಡು ಸಿಗುತ್ತೆ. ಸರ್ ಆ ಜಾಗ ಯಾವುದು ಅಂತ ತೋರಿಸ್ತೀವಿ, ಆದ್ರೆ ಆ ವ್ಯಕ್ತಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ದಯವಿಟ್ಟು ನಮ್ಮನ್ನ ಬಿಟ್ಟು ಬಿಡಿ ಅಂತ ಬೇಡಿಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಬಾಟಿಯಾ ಎಂಬ ಒಬ್ಬ ಕ್ರಿಮಿನಲ್ ಬಿಸ್ನೆಸ್ ಮ್ಯಾನ್ ಆರ್ಟಿಫಿಷಿಯಲ್ ಬ್ಲಡ್ ಬಿಸ್ನೆಸ್ ಅನ್ನ ಮಾಡ್ತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ಈ ಬಾಟಿಯಾ ಒಂದು ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಅನ್ನ ಮಹಿಳೆಯರು ಹಾಗೂ ಹುಡುಗಿಯರ ಮೇಲೆ ಮಾಡ್ತಿರುತ್ತಾನೆ. ಅಂದ್ರೆ ಈತ ಮನುಷ್ಯರ ರಕ್ತದ ರೀತಿನೇ ಆರ್ಟಿಫಿಷಿಯಲ್ ರಕ್ತವನ್ನ ತಯಾರಿಸುವುದಕ್ಕೆ ಈ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿರುತ್ತಾನೆ. ಸ್ನೇಹಿತರೆ, ಈ ಬಾಟಿಯಾ ಎಸ್ಪೆಷಲಿ ಹುಡುಗಿಯರು ಹಾಗೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿರ್ತಾನೆ. ಯಾಕಂದ್ರೆ ದೇಶದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿದಿನ ಹುಡುಗಿಯರು ಹಾಗೂ ಮಹಿಳೆಯರು ನಿಗೂಢವಾಗಿ ಮಿಸ್ಸಿಂಗ್ ಆಗ್ತಿರ್ತಾರೆ. ಸೊ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ತನ್ನ ಎಕ್ಸ್ಪೆರಿಮೆಂಟ್ ಮೇಲೆ ಯಾವುದೇ ಅನುಮಾನ ಬರಬಾರದು ಅಂತ ಹುಡುಗಿಯರು ಹಾಗೂ ಮಹಿಳೆಯರನ್ನೇ
ಟಾರ್ಗೆಟ್ ಮಾಡ್ತಿರ್ತಾನೆ. ಈಗ ಶಿವ ಆ ಲ್ಯಾಬ್ಗೆ ಹೋಗ್ತಿದ್ದ ಹಾಗೆ ಬಾಟಿಯ ಕಡೆ ರೌಡಿಗಳು ಶಿವಗೆ ಸರಿಯಾಗಿ ಹೊಡೆದು ಪ್ರಜ್ಞೆ ತಪ್ಪಿಸ್ತಾರೆ. ಆದ್ರೆ ಶಿವ ಪ್ರಜ್ಞೆ ತಪ್ಪಿರೋ ರೀತಿ ನಾಟಕ ಮಾಡಿ ಅಲ್ಲಿದ್ದ ಡಾಕ್ಟರ್ಗೆ ಸರಿಯಾಗಿ ಹೊಡೆದು ಅವನ ಯೂನಿಫಾರ್ಮ್ ಅನ್ನ ಹಾಕಿಕೊಳ್ತಾನೆ. ನಂತರ ಶಿವ ಮೇಲೆ ಹೋದಾಗ ಕನ್ಫರ್ಮ್ ಆಗುತ್ತೆ ಅಷ್ಟಕ್ಕೂ ಬಾಟಿಯ ಮಾಡ್ತಿರುವ ಆ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ ಆದ್ರೂ ಏನು ಅಂತ. ನಂತರ ಅಲ್ಲಿದ್ದ ಅಂಡರ್ ಗ್ರೌಂಡ್ ಗೆ ಹೋದಾಗ ಶಿವಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಸಿಟಿಯಲ್ಲಿ ಇದುವರೆಗೂ ಯಾರ್ಯಾರು ಮಿಸ್ಸಿಂಗ್ ಆಗಿದ್ರು ಅವರೆಲ್ಲ ಅಲ್ಲೇ ಇರ್ತಾರೆ. ತುಂಬಾನೇ ಶಾಕ್ ಆದ ಶಿವ ತಕ್ಷಣವೇ ಗಾರ್ಡ್ ಗಳಿಗೆ ಗೊತ್ತಾಗದ ಹಾಗೆ ಬೀಗವನ್ನ ತಂದು ಎಲ್ಲ ಸೆಲ್ ಗಳನ್ನ ಓಪನ್ ಮಾಡಿ ಅಲ್ಲಿದ್ದ ಹುಡುಗಿಯರನ್ನ ಬಿಡಿಸ್ತಾನೆ. ಖಂಡಿತ ತನ್ನ ಹೆಂಡತಿ ಹಾಗೂ ಮಗಳು ಕೂಡ ಇಲ್ಲೇ ಇರಬಹುದು ಅಂತ ಹುಡುಕ್ದಾಗ ಈತ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇವನ ಹೆಂಡತಿ ಹಾಗೂ ಮಗಳು ಕೂಡ ಅಲ್ಲೇ ಇರ್ತಾರೆ. ಈಗ ತುಂಬಾನೇ ಎಮೋಷನಲ್ ಆದ ಶಿವ ಆ ಸೆಲ್ ಅನ್ನ ಓಪನ್ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಗಾರ್ಡ್ ಗಳು ಶಿವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ತಮ್ಮ ಸೀಕ್ರೆಟ್ ಗೊತ್ತಾಗಿ ಹೋಯ್ತಲ್ಲ ಅಂತ ಬಾಟಿಯ ಹಾಗೂ ಅವನ ಕಡೆಯ ರೌಡಿಗಳು ಶಿವಗೆ ಸರಿಯಾಗಿ ಹೊಡೆದು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಶಿವನ ತಲೆಗೆ ಮತ್ತೆ ಪೆಟ್ಟಾದ ಕಾರಣ ಅವನ ಕಿವಿಯಿಂದ ರಕ್ತ ಬಂದು ಮತ್ತೆ ಮೂರ್ಛೆ ಹೋಗಿ ಬಿದ್ದು ಬಿಡುತ್ತಾನೆ. ನಂತರ ಆ ಬಾಟಿಯ ಕೋಪದಲ್ಲಿ ಇವನ ಹೆಂಡತಿ ಹಾಗೂ ಮಗಳನ್ನ ನನ್ನ ಕಣ್ಣ ಮುಂದೆನೆ ಕೊಲೆ ಮಾಡಿ ಅಂತ ಆರ್ಡರ್ ಮಾಡುತ್ತಾನೆ. ರೌಡಿಗಳು ಇನ್ನೇನು ಶಿವನ ಹೆಂಡತಿ ಹಾಗೂ ಮಗಳನ್ನ ಸಾಯಿಸಿ ಬಿಡ್ತಾರೆ ಅನ್ನೋಷ್ಟರಲ್ಲೇ ಶಿವಗೆ ಎಚ್ಚರವಾಗುತ್ತೆ. ಸ್ನೇಹಿತರೆ, ಈಗ ಶಿವ ಎಷ್ಟೊಂದು ಕೋಪದಲ್ಲಿರ್ತಾನೆ ಅಂದ್ರೆ ಅಲ್ಲಿದ್ದ ಎಲ್ಲ ಗಾರ್ಡ್ ಗಳನ್ನ ಹಾಗೂ ರೌಡಿಗಳನ್ನ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತಾನೆ. ನಂತರ ಆ ಬಾಟಿಯಾಗೂ ಕೂಡ ಸರಿಯಾಗಿ ಹೊಡೆದು ಅವನನ್ನ ಜೀವಂತವಾಗಿ ಸುಟ್ಟು ಹಾಕ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಶಿವ ಕಿಡ್ನಾಪ್ ಆಗಿದ್ದ ಎಲ್ಲ ಹುಡುಗಿಯರನ್ನ ಹಾಗೂ ಮಹಿಳೆಯರನ್ನ ಅವರವರ ಮನೆಗಳಿಗೆ ಸೇರಿಸಿರುತ್ತಾನೆ. ಹಾಗೂ ತನ್ನ ಗಂಡನನ್ನ ಅರ್ಥ ಮಾಡಿಕೊಂಡ ಶಿವನ ಹೆಂಡತಿ ತನ್ನ ಗಂಡ ಹಾಗೂ ಮಗಳ ಜೊತೆ ಸಂತೋಷವಾಗಿ ಜೀವನ ಮಾಡ್ತಾಳೆ. ಹಾಗೂ ಕೊನೆಯಲ್ಲಿ ಶಿವನ ಮೇಲಿದ್ದ ಎಲ್ಲ ಕೇಸ್ಗಳು ಕೂಡ ಡಿಸ್ಮಿಸ್ ಆಗಿ ಆತ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಿರ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.